ಮರವಾಗು ಬಸವಳಿದು ಜನಕ್ಕೆ ನೆರಳು ಕೊಡಲು, ಕರವಾಗು ಕಂಟಕದಿ ಕೈ ಜೋಡಿಸುವಂತಹ, ಬರವಾಗು ಕುಕೃತ್ಯಗಳ ನೆರವಿನಲ್ಲಿ, ಶರಣಾಗು ನೀ ತಪ್ಪುಗಳ ಗೈದಿದ್ದರೆ, ಪರವಾಗು ಸದ್ಧರ್ಮ ಸಚ್ಚರಿತೆಗೆ ಸದಾ, ಶರವಾಗು ದುಷ್ಟ ಶಕ್ತಿಗಳ ಶಮನದಲ್ಲಿ, ಚರವಾಗು ದೇಶ ಕೋಶವ ಅರಿಯಲು, ಸ್ಥಿರವಾಗು ನೀ ನುಡಿವ ಸುವಚನಗಳಲ್ಲಿ, ಸರವಾಗು ಮಾತೆಂಬ ಮುತ್ತುಗಳಿಗೆ, ನೆರವಾಗು ಕಷ್ಟದಲ್ಲಿ ಬಳಲುತ್ತಿಹ ಜನರಿಗೆ, ಚಿರನಾಗು ಸಾಧನೆಗಳ ಗೈಯುತ್ತಲಿ, ನರನಾಗು ಮೊದಲು ನೀ ಮಾನವನಾಗು, ನರನಾಗು ಮೊದಲು ನೀ ಮಾನವನಾಗು. ಬದುಕೆಂಬ ಈ 3 ದಿನದ ಜಂಜಾಟದಲ್ಲಿ ಸಾಲು ಸಾಲು ಅವಶ್ಯಕತೆಗಳು. ಆ ಅವಶ್ಯಕತೆಗಳನ್ನು ಪೂರೈಸುವುದೇ ಒಂದು ದೊಡ್ಡ ಅವಶ್ಯಕತೆ. ಹೆತ್ತು ಹೊತ್ತು ಸಲಹಿದ ತಂದೆ ತಾಯರಿಗೆ ಮಕ್ಕಳ ಉತ್ತಮ ಭವಿಷ್ಯದ ಅವಶ್ಯಕತೆ. ವಿದ್ಯೆ ಕೊಟ್ಟು ಮಾರ್ಗದರ್ಶನ ನೀಡುವ ಗುರುವಿಗೆ ಫಲಿತಾಂಶದ ಅವಶ್ಯಕತೆ. ಇದೆಲ್ಲ ಅವಶ್ಯಕತೆಗಳನ್ನು ಈಡೇರಿಸುವ ಜವಾಬ್ದಾರಿ ಹೊತ್ತ ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿಯ ಅವಶ್ಯಕತೆ. ಈ ಅವಶ್ಯಕತೆಗಳ ಸಾಲುಗಳೇ ಈ ನಮ್ಮ ಕತೆ. ಅವಶ್ಯಕತೆ. ಸಹಕಾರ, ಸಹಬಾಳ್ವೆ, ಎಲ್ಲರೊಂದಿಗೆ ಬೆರೆಯುವಿಕೆಯೇ ಈ ನಾಯಕನ ಪರಿಚಯ. ಇವನ ಹೆಸರು ಅಭಿನವ್. ಉಗ್ರ ಸ್ವರೂಪ, ಬಿಸಿ ರಕ್ತದ ಯುವಕ ಈ ನಮ್ಮ ನಾಯಕ. ಇವನ ವ್ಯಕ್ತಿತ್ವ, ರೋಷಾವೇಶವೇ ಇವನ ಪರಿಚಯ. ಹೆಸರು ವರುಣ್.
ಬ್ರಾಹ್ಮಣ ಮನೆತನದ ಸಂಪ್ರದಾಯಸ್ಥ ಹುಡುಗ ಇವನು. ಸರಳ ಸಜ್ಜನಿಕೆ, ನಯವಿನಯ, ಭಯಭಕ್ತಿ ಇದೇ ಇವನ ಪರಿಚಯ. ಇವನ ಹೆಸರು ಶ್ಯಾಮಸುಂದರ ಕುಕ್ಕಿಲತ್ತಾಯ. ದೈತ್ಯ ದೇಹದ ಅಜಾನುಬಾಹು ವ್ಯಕ್ತಿ ಈ ನಮ್ಮ ಕಥಾನಾಯಕ. ಹೆಸರು ತೇಜಸ್. ಇವನ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇ ನೋಡೋದೇ ಒಳ್ಳೆಯದು. ಯಾಕಂದರೆ ನಮ್ಮ ಕತೆ ಪ್ರಾರಂಭ ಆಗೋದು ಇವನಿಂದಲೇ. ತೇಜಸ್, ಹೇಳು ಮಾರಾಯ, ಹೇಳು. ಏ ಬಿಡು ಮಾರಾಯ, ರಾಮ ರಾಮ, ಶಾಂತಂ ಪಾಪಂ ಶಾಂತಂ ಪಾಪಂ. ಶ್ವೇತ ಅಲ್ಲ ಮಾರಾಯ, ಒಮ್ಮೆ ಕಣ್ಣು ಬಿಟ್ಟು ನೋಡು. ಬೆಳಿಗ್ಗೆ ಬೆಳಿಗ್ಗೆ ಶನಿ ದರ್ಶನವೇ ಆಯ್ತು. ಕರ್ಮ ಕರ್ಮ, ದಿನಾಲು ಬೆಳಿಗ್ಗೆ ಅದು ದೇವರ ಮುಖ ನೋಡ್ತಾ ಇದ್ದೆ, ಇವತ್ತು ಈ ಪ್ರಾಣಿಯ ಮುಖ ನೋಡಿದೆ. ಇವತ್ತಿನ ದಿನ ಏನೇನು ಕಾದಿದ್ಯಾ? ನಿನ್ನ ದೇವರು ಯಾರು ಅಂತ ಗೊತ್ತುಂಟು ಪುಣ್ಯಾತ್ಮ. ಚೀ, ನೋಡ್ಲಿಕ್ಕಾಗುದಿಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಅದು ನಿನಗೆ ನೋಡ್ಲಿಕ್ಕೆ ಇಟ್ಟದಲ್ಲ, ನನಗೆ ನೋಡ್ಲಿಕ್ಕೆ ಇಟ್ಟದು. ನನ್ನ ದೇವರನ್ನು ಯಾವಾಗ್ಲೂ ನೋಡ್ತಾ ಇರ್ಬೇಕು ಅಂತ ಅನಿಸ್ತದೆ. ಭಕ್ತಿ ಭಾವ ಉಕ್ಕಿ ಬರ್ತದೆ. ಚೀಚಿ, ನೀ ನನ್ನ ರೂಮೇಟ್ ಆದ ನನ್ನ ಕರ್ಮ. ಬೆಳಿಗ್ಗೆ ಬೆಳಿಗ್ಗೆ ನನ್ನ ಡಾರ್ಲಿಂಗ್ಸ್ ಅನ್ನು ನೋಡೋ ಚಾನ್ಸ್ ತಪ್ಪಿತು. ನಾನು ಪುನಃ ಮಲಗ್ತೇನೆ, 15 ನಿಮಿಷ ಬಿಟ್ಟು ಹೇಳ್ತೇನೆ. ಹೊರಗೋಗು. ನಾನು ಕಣ್ಣು ಬಿಡುವ, ಕಣ್ಣೆದುರಿದ್ರೆ ಕೊಂದಾಗ್ತೇನೆ ಪಾಪಿ. ನಿನ್ನನ್ನು ಪಾಪ ಅಂತ ಎಬ್ಬಿಸಿದೆ ನೋಡು. ನಂಗೆ ಇದು ಬೇಕು, ಇನ್ನೂ ಬೇಕು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಚಿಚ್ಚಿ, ಇದಕ್ಕೂ ಸರಿಲ್ಲ. ಓಂ ಭೂ ಓಂ ಭುವ ಓಂ ಸ್ವ. ಲೋಮಗ, ಒಮ್ಮೆ ಹೊರಗೆ ಬರು, ತಡ್ಕೊಳಕಾಗ್ತಿಲ್ಲ. ನಿಲ್ಲು ಮಾರಾಯ, ಎಷ್ಟು ತಿಂಗಳಿಗೆ ಹುಟ್ಟಿದ್ಯಾ ನೀನು? ನಾನು ಹೋಗಿ 2 ನಿಮಿಷ ಆಗಿಲ್ಲ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯಾ? ಅಯ್ಯೋ, ಡೈಲಿ ಇದೇ ಆಯ್ತಪ್ಪ ಇವ್ರದ್ದು. ಬರ್ತೇನೆ ಮಾರಾಯ, ಬರ್ತೇನೆ. ಆನಂದ. ಅಪ್ಪ ಮೆಲ್ಲ ಮಾರಾಯ, ಏನು ಗಲಾಜ್ ಮಾಡ್ಬೇಡ. ಪ್ರೇಮ ನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕಲ್ತೆ. ಮುನ್ನಿ 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 ಮುನ್ನಿ. ಏನ ಕಮಲೇಶ್, ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ? ಈ ಡ್ರೆಸ್ನಾಗ ಎಂತ ಹ್ಯಾಂಡ್ಸಮ್ ಓ ಮಾರಾಯ. ಹೌದು ಮಗ, ಕಲರೇ ಸೂಟ್ ಆಗಲ್ಲ, ಬೋರಿಂಗ್ ಯೂನಿಫಾರ್ಮ್ ಇದು. ಓ, ನಮ್ಗೆ ಅವಶ್ಯಕತೆ ಆಯ್ತಾ? ಅದು ಕಾಲೇಜಿನ ಅವಶ್ಯಕತೆ ಅಲ್ವಾ? ಹೌದು ಮಗ. ಹೋಗು, ರೆಡಿ ಆಗೋ, ಹೋಗು ಬೇಗ. ಹೇಯ್, ಏನಿದು ಹೊಸ ವಾಚು? ಲಾಸ್ಟ್ ವೀಕ್ ತಗೊಂಡಿದ್ದ. ಕೊಡೋ ನಂಗೆ. ತಗೋ ಮಚ್ಚ, ಯಾಕೆ ಹೇಳ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕೇಳ್ಬಾರ್ದು ಗೊತ್ತಾ? ನಿಮ್ಮ ರೂಮ್ಗೆ ಓಪನ್ ಇತ್ತಾ? ಆ ರೂಮ್ ಓಪನ್ ಇದ್ರೆ ಏನು ಮಾರಿ, ಅದ್ರಲ್ಲಿ ಒಂದು ಖಜಾನೆ ಉಂಟಾ? ನಂಗೆ ಮರ್ತೋಯ್ತು, ಬಂದೆ ಈಗ. ಗೋವಿಂದ. ಅಲ್ಲೋ ಶ್ಯಾಮ, ಎಲ್ಲರೂ ಲಕ್ಷ್ಮಿ ಅಂತೇಳಿ ಡಬ್ಬೆ ಕಾಯಿನ್ ಹಾಕಿದ್ರ, ನೀ ಯಾಕ ಗೋವಿಂದ ಗೋವಿಂದ ಅಂತ? ಲಕ್ಷ್ಮಿ ಗಂಡನೇ ಗೋವಿಂದ. ತಿರುಪತಿ ವೆಂಕಟರಮಣಿಗೆ ಗೋವಿಂದ ಅಂತೇಳಿ ಕಾಯಿನ್ ಹಾಕಿದ್ರೆ ಸಂಪತ್ತು ಜಾಸ್ತಿ ಆಗ್ತದೆ. ಎಂತ ಮಗ ಸ್ಕೆಚ್ ಆಗ್ತಿದ್ದೀಯಾ? ಆ ಡಬ್ಬಿಯನ್ನು ನಾನು ಒಂದ್ಸಲ ಗೋವಿಂದ ಮಾಡಿಯೇ ಮಾಡ್ತೇನೆ. ಗೋವಿಂದ ಮಾಡ್ತೀರಿ, ನಾನು ನೋಡ್ತೇನೆ.
ನೀವೆಲ್ಲ ಹಂಗೆ ತಮಾಷೆ ಮಾಡ್ತೀರಲ್ಲ, ಅನುಭವಿಸ್ತೀರ ಆಯ್ತಾ, ಅನುಭವಿಸ್ತೀರಿ. ಬ್ಯಾಕೊಡ, ನಾ ಕೊಡುದಿಲ್ಲ. ಬ್ಯಾಕೊಡ, ನಾನು ಇಟ್ಕೊಳ್ತೇನಾ? ಯಾವಾಗ್ಲೂ ಬೈದು ಬ್ಯಾಗ್ Today we will be discussing on the functions of finance. There are mainly three functions of finance: investment decision, financing decision, and the last one is dividend policy decision. Investment decision as the name. What is this? Is this the right time to enter the class? Every day the same story. It's of waste telling to you. Get in. ಗರ್ಲ್ಸನ್ನ ನೋಡ್ಲೇ ಇಲ್ವಾ ಅಂತ. ಊಟಿಗೆ ಟೂರ್ ಕಂಡ್ರು. 3,000 ಒಬ್ಬನಿಗೆ. 3-5 15,000 ಮಚ. ಯಪ್ಪೋ 15,000ನ? ಅಷ್ಟೊಂದ್ ರೊಕ್ಕನ ಎಲ್ಲಿಂದ ತರೋನೋ ಗೆಳೆಯ? ಈ ಎಕ್ಸಾಮ್ ಟೈಮಲ್ಲಿ ಸುಮ್ಮನೆ ಟೂರ್ ಎಲ್ಲ ಬೇಡ ಕಣ್ರು, ರೂಮಲ್ಲಿ ಕುತ್ಕೊಂಡು ಓದೋಣ. ಅಯ್ಯೋ ನಿಂಗೆಲ್ಲಾರು ಕೇಳಿದ್ರು, ಸುಮ್ನೆ ಕೂತ್ಕೋ. ಈ ಸಲ ಹೋಗ್ಲೇಬೇಕು. ಫೈನಲ್ ಮಚ್ಚ, ಈ ಸಲ ಹೋಗ್ಲೇಬೇಕು. ಹೌದೌದು, ಈ ಸಲ ಹೋಗ್ಲೇಬೇಕು. ಹೋಗೋಣ್ರಪ್ಪ ಹೋಗೋಣ, ಆದ್ರ ರೊಕ್ಕ ಬೇಕಲ್ಲ, ಅಷ್ಟೊಂದ್ ರೊಕ್ಕ ಎಲ್ಲಿಂದ ತರೋನ? ಹೌದೌದು, ಹಣೆನ್ ಮರದಲ್ಲಿ ಬೆಳೆಯುತ್ತಾ? ಕೊಡು ಕೊಡು ಅವಳಿಗೆ. ಹಿಂಗೆ ಕ್ರಿಕೆಟ್ ಪಂದ್ಯಾಟ 15,000 ಬಹುಮಾನ, ಟೀಮ್ ಫೀಸ್ 750. ಇನ್ನೊಮ್ಮೆ ರಿಪೀಟ್ ಮಾಡು. ಕ್ರಿಕೆಟ್ ಪಂದ್ಯಾಟ 15,000 ಬಹುಮಾನ, ಟೀಮ್ ಫೀಸ್ 750. ಎಸ್, ಅಮೌಂಟ್ ಇದೆ ಮಚ್ಚ. ಹೇಗ್ ಮಚ್ಚ? ನಾವು ಮ್ಯಾಚ್ ಆಡ್ತೇವೆ, 15,000 ವಿನ್ ಆಗ್ತೇವೆ, ಊಟಿಗೆ ಟೂರ್ ಹೋಗೇ ಹೋಗ್ತೇವೆ. ಆದ್ರೆ ಏನ್ ಮಚ್ಚ? ಮ್ಯಾಚ್ ಏನೋ ಆಡ್ತೇವೆ, ಆದ್ರೆ ಟೀಮ್ ಫೀಸ್ ಕಟ್ಲಿಕ್ಕೆ ರೊಕ್ಕ ಕೈಯಲ್ಲಿ ನಯಾ ಪೈಸೆ ಇಲ್ಲ. ನಯಾ ಪೈಸೆ ಇರ್ಲಿಕ್ಕೆ ನಾವೇನ್ ಡಬ್ಬಿಯಲ್ಲಿ ಕೂಡಿಟ್ಟಿದೀವ? ಹೌದಲ್ಲ? ಡಬ್ಬಿ ಆಯ್ತಾ, ನನ್ ಡಬ್ಬಿ ಮೇಲೆ ಕಣ್ಬಿತ್ತ. ಹೋಗುವ. ಡಬ್ಬಿ ಬೇಕು ಮಕ್ಕ. ಬಿಟ್ಟು ಡಬ್ಬಿ ರೆಡಿಯಾ? ರೆಡಿಯಾ? ಗೋವಿಂದ ಗೋವಿಂದ ಗೋವಿಂದ. ಎಲ್ಲೂ 46, 747, 748, 749. ವೇಟ್. 1 ರೂಪಾಯಿ ನಂದು,
ಆದ್ರೆ ಫಸ್ಟ್ ಬ್ಯಾಟಿಂಗ್ ಮಾತ್ರ ನನಗೀಗೆ ಬೇಕು. ಯೂತ್ ಫ್ರೆಂಡ್ಸ್ ಅರ್ಪಿಸುವಂತಹ ಕ್ರಿಕೆಟ್ ಪಂದ್ಯಾಟ. ಈ ಪಂದ್ಯಾಟದ ವಿಜೇತರಿಗೆ 15,000 ರೂಪಾಯಿ ಬಹುಮಾನಗಳು. ಬಹುಮಾನದ ಪ್ರಾಯೋಜಕರು ಯೂತ್ ಫ್ರೆಂಡ್ಸ್. ಈ ರೋಚಕ ಪಂದ್ಯಾಟದ ಕ್ಷಣಗಣನೆ ಆಗ್ತಾ ಇದೆ. ಇದೀಗಲೇ ಲೀಗ್ ಪಂದ್ಯಗಳಲ್ಲಿ ಗೆದ್ದು ಫೈನಲ್ ಹಂತಕ್ಕೆ ತಲುಪಿರುವಂತಹ ಅಭಿನವ್ ಮತ್ತು ತಂಡ ಹಾಗೂ ರಾಜೇಶ್ ಮತ್ತು ತಂಡದವರು ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ. ಈ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಇತ್ತಂಡಗಳ ಕಪ್ತಾನರು ಅನುಭವಿ ಅಂಪೈರ್ನ ಬಳಿ ಬಂದಿದ್ದಾರೆ. ನಾಣ್ಯ ಚಿಮ್ಮುವಿಕೆಯಲ್ಲಿ ಅಭಿನವ್ ಮತ್ತು ತಂಡದವರು ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಈ ರೋಚಕ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಅಭಿನವ್ ಮತ್ತು ತಂಡದಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ತಂಡದ ನಾಯಕ ಅಭಿನವ್ ಹಾಗೂ ಶ್ಯಾಮ್ ಸುಂದರ್ ಅವರು ಕಣಕ್ಕಿಳಿದಿರ್ತಾರೆ. ಸ್ಟ್ರೈಕ್ ನಲ್ಲಿ ನಾಯಕ ಅಭಿನವ್ ಹಾಗೂ ನಾನ್ ಸ್ಟ್ರೈಕ್ ನಲ್ಲಿ ಶ್ಯಾಮ್ ಸುಂದರ್ ಇವರು. ಈ ಪಂದ್ಯಾಟದ ಮೊದಲ ಓವರ್ನ ಮೊದಲ ಎಸೆತ ಗಗನ್ ಇವರಿಂದ ಅಭಿನವ್ ಇವರಿಗೆ. ಗಗನ್ ಅವರ ಚೆಂಡಿಗೆ ಅಲ್ಪ ಮೊತ್ತದ ಉತ್ತರ. ಈ ಮೂಲಕ ತಂಡದ ಖಾತೆ ತೆರೆದಿದೆ ತಂಡಕ್ಕೆ 1 ರನ್. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ರಾಜೇಶ್ ಮತ್ತು ತಂಡದವರಿಗೆ 10 ಓವರ್ಗಳಲ್ಲಿ 76 ರನ್ಗಳ ಅವಶ್ಯಕ. ಎರಡನೇ ಇನ್ನಿಂಗ್ಸ್ ನ ಮೊದಲ ಎಸೆತ ನಿತಿನ್ ರವರಿಂದ ಗಗನ್ ಇವರಿಗೆ. ಉತ್ತಮವಾದಂತಹ ಹೊಡೆತ. ರಾಜೇಶ್ ಮತ್ತು ತಂಡಕ್ಕೆ 2 ರನ್ಗಳು. ಕೊನೆ ಓವರ್ನ ಕೊನೆ ಎಸೆತ. ಬಹುತೇಕ ಗೆಲುವಿನ ಹತ್ತಿರದಲ್ಲಿದ್ದಾರೆ ಅಭಿನವ್ ತಂಡದವರು. ಕೊನೆಯ 1 ಎಸೆತಗಳಲ್ಲಿ 5 ರನ್ಗಳ ಗುರಿ. ತಂಡದ ಕಪ್ತಾನ ರಾಜೇಶ್ ಅವರು ಬ್ಯಾಟಿಂಗ್ ನಲ್ಲಿದ್ದಾರೆ. ತಂಡದ ಜವಾಬ್ದಾರಿಯುತ ಆಟಗಾರನಾದಂತಹ ವರುಣ್ ರವರು ಕೊನೆ ಎಸೆತಕ್ಕಾಗಿ ಇದೀಗ ತಯಾರಾಗಿದ್ದಾರೆ. ಕೊನೆ ಎಸೆತಕ್ಕಾಗಿ ಓಡಿಕೊಂಡು ಬರ್ತಾ ಇದ್ದಾರೆ ವರುಣ್ ರವರು. ಫುಲ್ ಟಾಸ್ ಬಾಲಿಗೆ ಬಲವಾದಂತಹ ಹೊಡೆತ. ಚೆಂಡು ಸೀಮಾ ರೇಖೆಯಿಂದ ಹೊರಗೆ ಹೋಗುವಂತಹ ಸಾಧ್ಯತೆ. ಇದನ್ನು ಕ್ಯಾಚ್ ಹಿಡಿದಿದ್ದಾರೆ ಅಭಿನವ್ ರವರು. ಆದರೆ ಬೌಂಡ್ರಿ ಲೈನ್ ಇಂದ ಹೊರಗೆ ಕ್ಯಾಚ್ ಹಿಡಿದ ಕಾರಣ ಅಂಪೈರ್ 6 ಎಂದು ಘೋಷಿಸಿದ್ದಾರೆ. ಈ ಮೂಲಕ ರಾಜೇಶ್ ಮತ್ತು ತಂಡದವರು ಈ ಪಂದ್ಯಾಟದ ವಿನ್ನರ್ ಆಗಿ 15,000 ರೂಪಾಯಿಗಳನ್ನು ಪಡೆದುಕೊಂಡಿರ್ತಾರೆ. ಈ ರೋಚಕ ಪಂದ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ಸೋಲನ್ನೊಪ್ಪಿಕೊಂಡಿರ್ತಾರೆ ಅಭಿನವ್ ಮತ್ತು ತಂಡದವರು. ಶುಭಾಶಯಗಳು ರಾಜೇಶ್ ಮತ್ತು ತಂಡದವರಿಗೆ. ನಾನು 7 ಆಯ್ತು. ಮಗ್ಗ ಅದರಲ್ಲಿ 1 ರೂಪಾಯಿ ನನ್ನದು. ಇನ್ನು 1 ರೂಪಾಯಿ ದೊಡ್ಡ ಅಮೌಂಟಾ? ನನಗೆ ಎದುರು ಮಾತಾಡ್ತೀಯ? ತಂಡೆ ಕೊಡ್ತೇನೆ ನೋಡು. ನಾನು ಪಾಪ ಅಂತೇಳಿ ನೀವು ನನಗೆ ಬೈಯುದಲ್ವಾ? ಆಯ್ತ್ರಿ ಅಪ್ಪ, ಸಾಕ್ ಮಾಡ್ರಿ ಆ ಜಗಳ. ನಮ್ಗೆ ಅವಶ್ಯಕತೆ ಇರೋದು ರೊಕ್ಕದ್ದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ನನ್ನ ಮಗ ದೊಡ್ಡ ಜನರಿಗೆ ಮ್ಯಾಚ್ ವಿನ್ ಮಾಡ್ಕೊಡ್ತಂತ ಹೇಳಿದ. ಕೊನೆಗೆ ಇವನೇ ಲಗಾಡಿ ತೆಗ್ದ, ಅದು ಕೂಡ ವಿನ್ ಆಗೋ ಮ್ಯಾಚ್. ನಂಗೆ ಬೈಬೇಡ ಮಗ, ನೀನು ಫುಲ್ ಕ್ಲಾಸ್ ಬಾಲ್ ಹಾಕಿದ್ ನೀನು, ಅದಕ್ಕೆ ಅವ್ರು 6 ಹೊಡೆದದ್ದು. ನಿಂಗೆ ಬೌಂಡ್ರಿ ಲೈನ್ ಒಳಗೆ ಕ್ಯಾಚ್ ಇಡ್ಲಿಕ್ಕೆ ಆಗ್ಲಿಲ್ಲ. ನಿನ್ ಕ್ಲಾಸ್ 1 ಬಾಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಬಡ್ಕೊಂಡು ಸಾರಿ. ನಾವೆಂತ ಇಲ್ಲಿ ಜಗಳ ಮಾಡ್ಲಿಕ್ಕೆ ಬಂದಿದ್ದ? ಹೌದ್ರೋ ಯಪ್ಪ, ಸಾಕ್ ಮಾಡ್ರಿ ನಿಮ್ ಜಗಳ. ನಮ್ಗೆ ಅವಶ್ಯಕತೆ ಇರೋದು ಜಗಳದಲ್ಲ, ರೊಕ್ಕದ್ದು. ಅದ್ರ ಬಗ್ಗೆ ಯೋಚನೆ ಮಾಡಿ. ವರುಣ್ ಅಪ್ಪನ ಹತ್ರ ಒಳ್ಳೆ ಹಣ ಉಂಟು, ಆದ್ರೆ ಮಗ ನೀವು 1 ರೂಪಾಯಿ ಕೊಡಲ್ಲ. ದೊಡ್ಡ ಕಂಜೂಸ್ ಅವರು. ಕಂಜೂಸ ನಿನ್ನ ಅಪ್ಪ. ನಿನ್ನ ಅಪ್ಪನೇ ಕಂಜೂಸು. ಅಪ್ಪ ಸುದ್ದಿ ಹೇಳಿದ್ರೆ ಕೈಕಾಲು ಮುರಿತಾರೆ. ನೋಡೋಣ. ಒಳ್ಳೆ ಹಾವು ಮುಗಿಸಿ ತರ ಜಗಳ ಮಾಡ್ತಿದ್ದೀರಲ್ಲ, ಬನ್ನಿ ಹೋಗುವ. ಆಯ್ತು ಬಿಡಿ, ಅನೇಕ ಅರೇಂಜ್ ಮಾಡ್ದಂತ ಥಿಂಕ್ ಮಾಡಿ. ಇನ್ನು ಕದಿಯುವುದೊಂದು ಮಾತ್ರ ಬಾಕಿ. ಕದಿಯುವುದು ಅಪರಾಧ. ಸತ್ತ ಮೇಲೆ ನರಕದಲ್ಲಿ ಎಣ್ಣೆಗೆ ಹಾಕ್ತಾರೆ. ಎಣ್ಣೆಲಿ ಹಾಕ್ಲಿಕ್ಕೆ ಎಂತದು ಚಟ್ಟಂಬಡೆಯ?
ವರುಣ್ ಹೇಳಿದಾಗೆ ಕದ್ರೇನೆ ಆಗ್ಬೋದಾ ಅಂತ. ಕದಿಯೋದು ತಪ್ಪಲ್ಲ ಕಣ್ರೋ, ಆದ್ರೆ ಯಾರ ಹತ್ರ ದುಡ್ಡಿರುತ್ತೋ ಅವ್ರ ಹತ್ರ ಕದಿಬೇಕು, ಅವಾಗ ನಾವು ಕದ್ದಿರೋದಕ್ಕೆ ಸಾರ್ಥಕತೆ. ಏನಂತೀರಿ? ಹೌದು, ಸಿಕ್ಕಿಬಿದ್ರೆ ಚಡ್ಡಿಯಲ್ಲೇ. ಕದಿಯುವುದು ಓಕೆ, ಆದ್ರೆ ಎಲ್ಲಿಂದ ಕದಿದಂತ ಬೇಕಲ್ಲ. ನಮ್ಮೂರ MLA ಮನೆಗೆ ಹೋಗುವ, ಅಲ್ಲೇ ಕದಿವ. ಅದು MLA ಮನೆ ಯಾಕೆ ಮಗ? ಅಲ್ಲಿ ನನ್ನ ಫ್ರೆಂಡ್ ಪೇಂಟ್ ಕೆಲ್ಸಕ್ಕೆ ಹೋಗ್ತಿದ್ದ, ಅವನಿಗೆ ಮನೆ ಫುಲ್ ಬ್ಲೂ ಪ್ರಿಂಟ್ ಗೊತ್ತುಂಟು. ಓಕೆ, ಬನ್ನಿ ಇಲ್ಲಿ. ಶ್ಯಾಮ ಬಾ ಇಲ್ಲಿ, ನಾಳೆ ನೈಟ್ 12 ಗಂಟೆಗೆ ಹೋಗುವ. ರೆಡಿ ಅಲ್ಲ? ರೆಡಿ ಅಲ್ಲ? ರೆಡಿ ಅಲ್ಲ? ಶ್ಯಾಮ ನೀನ್ ಸಹ ಬರಬೇಕು. ಗೇಟಿಂದ ಹೋಗುವ, ಗೇಟಿಂದ. ಎಂತ ಬೋದಳ ಮನೆ ಬಾಯಿಲಿ. ಸೆಕ್ಯೂರಿಟಿ ಸೆಕ್ಯೂರಿಟಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಬಿಡ್ಬೇಡಿ ಬಿಡ್ಬೇಡಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಏಯ್ ಹೊಡೆದ ಜಾಗ್ರತೆ, ಬಿಡು ಎತ್ತೇಳಿ ಎತ್ತೇಳಿ ಹೇಳಿ 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 ಏನಿದ್ರು ನಾಳೆ ಮಾತಾಡೋಣ. ಅವರನ್ನ ರೂಮಲ್ಲಿ ಕೂಡಿ ಹಾಕಿ ಹೋಗಿ. ರಮೇಶ್, ಲಕ್ಷ್ಮಣ ಬಿಸಿ ಊಟದ ವ್ಯವಸ್ಥೆ ಮಾಡು, ಜಾಗ್ರತೆ. ಓಕೆ, ಪಕ್ಷದ ಮುಖಾಂತರವಾಗಿ ನಿಮ್ಗೆ ಟಿಕೆಟ್ ಕೊಡ್ಬೇಕಂತ ಹೇಳಿದ್ರೆ ಹೈಕಮಾಂಡ್ ಹತ್ರ ಮಾತಾಡಿ, ನನ್ನ ಹತ್ರ ಕೇಳಿ ಏನು ಪ್ರಯೋಜನ? ನೀವು ನಾಳೆ ಒಂದು ಕೆಲಸ ಮಾಡಿ, ಯಾವುದಕ್ಕೂ ನಮ್ಮ ಪಕ್ಷದ ಕಚೇರಿಗೆ ಬನ್ನಿ,
ಅಲ್ಲಿ ಮಾತಾಡೋಣ. ಓಕೆ ಓಕೆ. ತೇಜಸ್, ವರುಣ್, ಶ್ಯಾಮ್ ಸುಂದರ್, ಕಮಲೇಶ್, ಅಭಿನವ್ ನಮ್ಮ ಊರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಕಾಲೇಜಿನ ಡಾಕ್ಯುಮೆಂಟ್ ಪ್ರಕಾರ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳೇ. ಅದರಲ್ಲೂ ಈ ಹುಡುಗ ಟಾಪರ್ ಬೇರೆ. ಕದಿಯೋ ಅವಶ್ಯಕತೆ ನಿಮ್ಗಿಲ್ಲ, ಆದ್ರೂ ಕದೀಲಿಕ್ಕೆ ಬಂದಿದ್ದೀರಿ. ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ. ಏನು ಕಾರಣ ಅಂತ ಹೇಳ್ಬೋದಲ್ಲ? ನೀವು ಬಾಯಿ ಬಿಡೋದಿಲ್ಲ ಅಂತ ನಂಗೆ ಗೊತ್ತುಂಟು. ನಾನು ಯುವಕರಿಗೆ ರೆಸ್ಪೆಕ್ಟ್ ಕೊಡುವಂತಹ ಮನುಷ್ಯ. ಅದಕ್ಕೆ ನಿಮ್ಮನ್ನ ಈ ರೀತಿಯಾಗಿ ಕೂತ್ಕೊಳ್ಳಿಸಿ ಮಾತಾಡ್ತಾ ಇದ್ದೇನೆ. ಬೇರೆಯವರಾಗ್ತಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಒದ್ದು ಜೈಲಿಗೆ ಹಾಕ್ತಿದ್ರೋ ಏನೋ. ನಿಮ್ಮ ಹತ್ರ ಮತ್ತೆ ಮತ್ತೆ ಅದೇ ಕ್ವಶನ್ ಅನ್ನ ಕೇಳ್ತಾ ಇದ್ದೇನೆ. ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದೀರಾ? ಹೇಳಿ ಅಲ್ಲ, ಹೇಳಿ. ನಾವು ಬೇಕಂತೆ ಕದ್ದದ್ದಲ್ಲ, ಟೂರ್ಗೆ ಹೋಗ್ಲಿಕ್ಕೆ ಹಣ ಇರಲಿಲ್ಲ, ಅದಕ್ಕೆ ಕದ್ದದ್ದು. ನಿಮ್ಗೆ ಟೂರಿಗೆ ಹೋಗೋ ಅವಶ್ಯಕತೆ, ಅದಕ್ಕೆ ನಿಮ್ಗೆ ಹಣದ ಅವಶ್ಯಕತೆ. ಅದಕ್ಕೋಸ್ಕರ ನೀವು ತಪ್ಪು ದಾರಿ ಹಿಡಿದಿದ್ದೀರಿ. ಒಳ್ಳೆದಲ್ಲ ಮಾತ್ರ. ನಿಮ್ಗೀಗ ಹಣ ಬೇಕೇ ಬೇಕು. ಹಣ ನಾನು ಕೊಡ್ತೀನಿ, ಆದರೆ ನನ್ನ ಪರವಾಗಿ ಕೆಲಸ ಮಾಡ್ತೀರಾ? ನೀವು ಹಣ ಕೊಡ್ತೀರಾದ್ರೆ ಏನು ಕೆಲಸ ಮಾಡಲಿಕ್ಕೂ ರೆಡಿ ಇದ್ದೇವೆ. ಎಲ್ಲ ಕಡೆ ಇದ್ನ ಮಾಡಿ ತಂಗಿ, ಹಣೆಯಲ್ಲಿ ಕುಂಕುಮ ಕಾಣೋದಿಲ್ಲ, ತಲೆಯಲ್ಲಿ ಹೂ ಬೇರೆ ಇಲ್ಲ. ಮರ್ತೋಯ್ತಣ್ಣ. ಎಷ್ಟು ಸಲ ಹೇಳಿದ್ದೇನೆ ಕಾಲೇಜಿಗೆ ಹೋಗುವಾಗ ಹಣೆಯಲ್ಲಿ ಕುಂಕುಮ ಇಡಬೇಕು, ತಲೆಯಲ್ಲಿ ಹೂಡ್ಬೇಕಂತ. ಬಾ. ಅವಳು ನನ್ನ ತಂಗಿ. ಚಿಕ್ಕದಿರುವಾಗಿಂದ ಅಪ್ಪ ಅಮ್ಮ ಇಲ್ಲದೆ ಅಣ್ಣನಿಂದ ಬೆಳೆದವಳು. ಓಕೆ, ನಾವು ವಿಷಯಕ್ಕೆ ಬರೋಣ. ನಮ್ಮ ತೋಟದಲ್ಲಿ ಏನಾದರೂ ಕೆಲಸ ಇದೆಯಾ? ಕೆಲಸ ನಮ್ಮ ತೋಟದಲ್ಲಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಉಂಟು. ಹಾ, ನೀವು ತೋಟ ಕೆಲಸ ಮಾಡ್ತೀರಲ್ಲ? ಓಕೆ, ಒಂದು ಕೆಲಸ ಮಾಡಿ, ನಾಳೆಯಿಂದ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬನ್ನಿ. ನಿಮ್ಗೆ ಬೇಕಾದ ಹಣ ನಾನು ಕೊಡ್ತೀನಿ. ಓಕೆ, ನಾಳೆಯಿಂದ ಕೆಲಸಕ್ಕೆ ಬರ್ತಾರೆ, ಬೇಕಾದ್ದೆಲ್ಲ ಅರೇಂಜ್ ಮಾಡಿ. ಸರಿ. ಓಕೆ ಓಕೆ. ಬರ್ರು, ಹಸ್ರು ಕೇಂದ್ರ ಕುಡಿಯಂ ಬರ್ರಿ, ಬರ್ರಿ. ಹೇಳಿ ಹೇಳಿ, ಹಿಂಗ್ ಕುಂತ್ರ ಆಗಕ್ಕಿಲ್ಲ, ಸ್ವಲ್ಪ ಕೆಲಸ ಐತೆ, ಮಾಡಿ ಮುಗಿಸಿದ್ರ ಬರ್ರಿ ಬರ್ರಿ ಬರ್ರಿ. ಏನ್ ಮಚ್ಚ ನೋಡ್ಕೊಂಡ್ ಬರೋದಲ್ಲ.
ಗ್ರೇಟ್, ಸೂಪರ್. ನಿಮ್ಮ ಕೆಲಸ ನೋಡಿ ಖುಷಿ ಆಯ್ತು ನನಗೆ. ಹಣದ ಅವಶ್ಯಕತೆಗೋಸ್ಕರ ನೀವು ಪಟ್ಟಂತಹ ಕಷ್ಟ ಅಪಾರ, ಮೆಚ್ಚಲೇಬೇಕು. ನಿಮ್ಮ ಛಲನ ಮೆಚ್ಚಿದೆ ನಾನು. ಇದೇ ಛಲ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಭವಿಷ್ಯನ ರೂಢಿಸ್ಕೊಳ್ಳೋದಲ್ಲಿ ಇರಲಿ. ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ. ನಿಮಗೆ ಹಣ ಈಗ ಕೊಡ್ತೀನಿ ನಾನು. ಆದರೆ ಒಂದು ಮಾತು, 15,000 ನನಗೆ ದೊಡ್ಡ ವಿಷಯ ಅಲ್ಲ. ನನಗೆ ದೇವರು ಕೊಟ್ಟಿದ್ದಾನೆ. ನಿಮಗೆ ನಾನು 15,000ನ ಹಾಗೆ ಕೊಡ್ಬೋದು. ಆದರೆ ನಾನು ತಪ್ಪು ಮಾಡಿದಾಗ್ತದೆ. ಯಾಕೆ ಅಂತ ಹೇಳಿದರೆ ನನ್ನ ಉದ್ದೇಶ ಏನಂತಂದರೆ 15,000ದ ಹಣದ ಮಹತ್ವ ನಿಮಗೆ ಗೊತ್ತಾಗಬೇಕು. ಹಣದ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಬೇಕಂತ ನಾನು ನಿಮ್ಮ ಹತ್ರ ಇಷ್ಟು ಕೆಲಸ ಮಾಡಿಸಿದ್ದು. ಏನೇ ಇರಲಿ, ನನ್ನ ಉದ್ದೇಶ ಸಫಲ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮ್ಮ ಅಭಿಪ್ರಾಯ? ಹೌದು ಸರ್, ನನ್ನ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋಗಿ ನನ್ನ ಫೀಸ್ ಕಟ್ತಾ ಇದ್ದಾರೆ ಸರ್. ಇವತ್ತು ಗೊತ್ತಾಯ್ತು ಸರ್ ನನ್ನ ಅಪ್ಪ ಅಮ್ಮನ ಕಷ್ಟ ಏನಂತ. ಹೌದು ಸರ್, ನನ್ನ ಒಂದು ಹೊತ್ತಿನ ಮೆಸ್ಸಿನ ಊಟಕ್ಕೂ ಕೂಡ ನಮ್ಮ ಅಪ್ಪ ಅಮ್ಮ ಅವ್ರು ಎಷ್ಟು ಊಟನ ಬಿಟ್ಟಿದ್ದಾರೆ ಅಂತ ನಂಗೆ ಈಗ ಗೊತ್ತಾಗ್ತಿದೆ ಸರ್. ನಿಜವಾಗ್ಲೂ ಸರ್, ನಮ್ಮ ಅಪ್ಪ ಅಮ್ಮನ ಬೆಲೆ ನಂಗೆ ಈಗ ಗೊತ್ತಾಗ್ತಿದೆ ಸರ್. ಹೌದು ಸರ್, ಹೌದು. ನಮ್ಮ ಟೂರಿಗೆ ಹೋಗುವ ಅವಶ್ಯಕತೆನ ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ಪೂರೈಸ್ತಿದ್ದೇನೆ ಅಂತ ಹೇಳುವ ಹೆಮ್ಮೆ ಆಗ್ತಿದೆ ಸರ್, ಹೆಮ್ಮೆ ಆಗ್ತಿದೆ. ಗ್ರೇಟ್. ನನಗೆ 1 ಲೋಟ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ. ಈ 3 ದಿನದ ಕೆಲಸದಲ್ಲಿ ನೀವು ತುಂಬಾ ವಿಚಾರಗಳನ್ನು ಕಲ್ತಿದ್ದೀರಿ. ಅದನ್ನು ಯಾವತ್ತೂ ಮರಿಬೇಡಿ. ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅಳವಡಿಸಿಕೊಳ್ಳಿ. ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ. ಇದರಲ್ಲಿ 15,000 ರೂಪಾಯಿ ಇದೆ. ನನ್ನ ಪರವಾಗಿ ನೀವು ಕೆಲಸ ಮಾಡಿದ್ದಕ್ಕೆ ನಾನು ಸಂಬಳ ರೂಪದಲ್ಲಿ ಕೊಡ್ತಾ ಇರೋದು. ನಿಮ್ಮ ಪ್ರವಾಸಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಗಮ್ಮತ್ ಮಾಡಿ ತಗೊಳ್ಳಿ. ಹೇಳಿ ಹೇಳಿ ಹೇಳಿ, ನಂಗಡ್ಡ ಬೀಳೋಷ್ಟು ನಾನೇನು ದೊಡ್ಡವನಲ್ಲ. ಆಯ್ತು, ಸಮಾಜಕ್ಕೆ ಮಾದರಿಯಾಗಿ, ದೇಶಪ್ರೇಮಿಗಳಾಗಿ ದೇವರು ಒಳ್ಳೇದು ಮಾಡಲಿ. ಹೇಳಿ ಹೇಳಿ. ಸರ್, ನಿಮ್ಮದೊಂದು ಆಟೋಗ್ರಾಫ್ ಸಿಗ್ಬೋದಾ ಸರ್? ಶ್ಯೂರ್. ಸರ್, ಪೇಪರ್ ಇಲ್ಲಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕೆಲಸ ಮಾಡಿ ಕೈ ಕಾಲೆಲ್ಲ ನೋವಾಗ್ತಾ ಉಂಟು ಮಾರೆ. ಅವರೆಲ್ಲಿ? ಅವ್ರು ಆ ರೂಟಲ್ಲಿ ಹೋದ್ರು ಮಾರೆ. ಹಾಗಾದ್ರೆ ನಾನು ಕೂಡ ಹೋಗಿ ಬರ್ತೀನಿ. ನೀ ಎಲ್ಲಿಗ? ನಾ ಮನೆಗೆ ಹೋಗಿ ಬರ್ತೀನಾ? ನನ್ನ ಡ್ರೆಸ್ ಎಲ್ಲ ಮನೆಯಲ್ಲಿದೆ. ನಾಳೆ ಜಿಗಾಕ್ಬೇಕಲ್ಲ. ಸರಿ, ಯಾವಾಗ ಸಿಗ್ತೀಯ? ಆದ್ರೆ ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಓಕೆ. ಹಾಂ, ಹೌದು ಹೌದು, ಅಭಿನವ್ ನಮ್ಮ ಹುಡುಗನೇ. ಅದೇ ನಮ್ಮ ಮನೆಗೆ ಬಂದಿದ್ದ. ವಾಪಸ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಕೆಲಸದವ್ರು ಬಂದು ವಿಷಯ ತಿಳಿಸಿದ್ರು. ಹೌದೌದು, ನಾನೇ ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಮಾಡಿ ಮನೇಲಿ ಕರ್ಕೊಂಡು ಬಂದಿರಿಸಿದ್ದೀನಿ. ಇಲ್ಲ, ಜೀವಕ್ಕೇನು ಅಪಾಯ ಏನಿಲ್ಲ. ಸ್ವಲ್ಪ ಓವರ್ ಸ್ಪೀಡ್ ಇದ್ದ ಕಾರಣ ಒಂದು ಕಾಲು ಫ್ರ್ಯಾಕ್ಚರ್ ಆಗಿದೆ. ಹೆಲ್ಮೆಟ್ ಹಾಕೊಂಡಿರಲಿಲ್ಲ, ಸೊ ತಲೆಗೆ ಸ್ವಲ್ಪ ಗಾಯ ಆಗಿದೆ. ಇಲ್ಲ ಇಲ್ಲ, ಅವನ ಫ್ರೆಂಡ್ಸಿಗೆ ಹೇಳಲಿಲ್ಲ. ಈಗ ಹೇಳ್ತೇನೆ ನಾನು, ಈಗ ಕಾಲ್ ಮಾಡಿ ಹೇಳ್ತೇನೆ ನಾನು. ಹೌದೌದು. ಸರ್ 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 ಏನಾಯ್ತು?
ಮೇ ಕಮಿಂಗ್ ಸರ್. ಎಂತ ಮಾರೆ, CBI ಆಫೀಸ ಇದು? ಬಾ ಒಳಗೆ. ನನ್ನ ವಾಚ್ ಒಂದು ಬಿಟ್ಟೋಗಿದೆ ಮಾರ, ತಗೊಳ್ಳೋ ಅಂತ ಬಂದದ್ದು. ಈಗ ಇಲ್ಲಿ ಈ ವಾಚ್ ನಿನ್ನದ ಮಾರೆ? ನಾನು ನಿನ್ನೆ ನೋಡಿದೆ. ಯಾಕೆ ಮಾರ ಪೊಟ್ಟು ವಾಚ್ ಕಟ್ಟುತ್ತಿ? ಅದು ನಿಂತು ಯಾವ ಕಾಲ ಆಗಿದೇನ? ಅದು ವರ್ಕ್ ಆಗೋದಿಲ್ಲ, ನಂಗೆ ಸಹ ಗೊತ್ತು ಮಾರ. ನನ್ನಲ್ಲಿ ಯಾರು ಟೈಮ್ ಕೇಳ್ತಾರೆ, ಆದ್ರೂ ಸ್ಟೈಲಿಗೆ ಇರ್ಲಿ ಅಂತ. ಆಯ್ತು, ಅದಕ್ಕೆ ಎಂತ ಆಗ್ಬೇಕು ಮಾರೆ? ಹೇ ಶ್ಯಾಮ, ನೀನು ಮತ್ತೆ ಕಮಲೇಶ್ ಮಣ್ಣೆ ಒಟ್ಟಿಗೆ ಹೋದ್ದಲ್ಲ, ಎಲ್ಲಿಗೋದ್ದು? ನಾವು ಒಟ್ಟಿಗೆ ಹೋದ್ವಾ? ಬಸ್ ಸ್ಟ್ಯಾಂಡಿಗೆ ಹೋದೆವು. ಬಸ್ ಬಂತಾ, ಬಸ್ ನಿಂತಿತಾ, ಬಸ್ಸಿಗೆ ಹತ್ತಿದ, ಅವ ಊರಿಗೆ ಹೋದ ನಾಳ್ದೆಗೆ ಬಟ್ಟೆ ತರಲಿಕ್ಕೆ. ಅದನ್ನೊಮ್ಮೆ ಆಗಲೇ ಊರಿಗೆ ಹೋದ ಅಂತ ಹೇಳುದಲ್ಲ ಮಾರೆ. ಹಾ ಹೌದು ಮಾರ, ಅವ್ನು ನಂಗೆ ಸಹ ಕಾಲ್ ಮಾಡಿದ, ಅವನು ಸಹ ಬರ್ತಾ ಇದ್ದಾನಂತೆ. ಊರಿಗೆ ಹೋಗ್ಲಿಕ್ಕೆ ಇಬ್ರು ಸಹ ಹೋಗಿದ್ದಾರೆ, ಒಬ್ಬರು ಸಹ ಪತ್ತೆನೇ ಇಲ್ಲ. ಹೌದು ಮಾರ. ಓಕೆ, ಡೋಂಟ್ ವರಿ. ಆ ಉದ್ದದ ಹುಡುಗಿ ಇದ್ದಾನಲ್ಲ, ಅವನಿಗೆ ಕಾಲ್ ಮಾಡು. ಇದು ಯಾರದು? ಅವರದೇ ಕಾಲ್ ಕಾಣ್ತದೆ. ಇದು ಯಾವುದು ಹೊಸ ನಂಬರ್? ತೆಗಿ ರಿಸೀವ್ ಮಾಡು. ಹಲೋ ಹಲೋ, ತೇಜಸ್ ಅಲ್ವಾ? ಹೌದು, ನಾನು ಚಕ್ರಪಾಣಿ ಮಾತಾಡ್ತಿರೋದು. ಹಾ ಸರ್, ನಮಸ್ತೆ ಸರ್. ಏನಿಲ್ಲ, ನಿಮ್ಮ ಫ್ರೆಂಡ್ ಅಭಿನವ್ಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಇಲ್ಲ, ಜೀವಕ್ಕೇನು ಅಪಾಯ ಇಲ್ಲ, ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿದೆ, ಮೈಯಲ್ಲೆಲ್ಲ ಗಾಯ ಆಗಿದೆ. ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದೇನೆ. ಹಲೋ 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 ಹಲೋ. ಎಂತಾಯ್ತಾ? ಅಭಿನವಿಗೆ ಆಕ್ಸಿಡೆಂಟ್ ಆಗಿದೆ. ಹಾ, ಕಾಲು ಮುರಿದಿದೆ ಅಂತೆ, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಂತೆ. ಅವ ಚಕ್ರಪಾಣಿ ಸರ್ ನಮ್ಮ ಮನೇಲಿದ್ದಾನಂತೆ. ಸೀರಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಏನು ಬೇಡ, ಸೆಂಟಿಮೆಂಟ್ಲಿ ಬೇಡವೇ ಬೇಡ. ಇಷ್ಟು ಕಷ್ಟಪಟ್ಟು ನಾವು ಟೂರಿಗೆ ಹೋಗ್ಲಿ ಅಂತ ರೆಡಿ ಮಾಡಿದ್ದೇವೆ, ಈಗ ಅವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಟೂರ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದಾ? ಯಾವುದಕ್ಕೂ ಭಾಗ್ಯ ಬೇಕು. ಅವನಿಗೆ ಭಾಗ್ಯ ಇಲ್ಲ ಟೂರಿಗೆ ಹೋಗುದು. ಏನು ಜೀವದಲ್ಲಿದ್ದಾನಲ್ಲ, ಟೂರಿಗೆ ಹೋಗಿ ಬಂದ ಮೇಲೆ ನೋಡಿದ್ರೆ ಆಯ್ತು. ಏನ್ ಹೇಳ್ತಿ? ಹೌದೌದು, ನಾವು ಟೂರಿಂದ ಬಂದ್ಮೇಲೆ ಹೋಗಿ ನೋಡುವ. ಇಲ್ಲಿ ಕೇಳಿ, MLA ಸರ್ ಕಾಲ್ ಮಾಡಿದ್ರು. ನೆಟ್ವರ್ಕ್ ಇಲ್ಲದಾಗ ಆ್ಯಕ್ಟಿಂಗ್ ಮಾಡಿದ್ದೇನೆ. ಆಕ್ಸಿಡೆಂಟ್ ಆದ ವಿಷಯ ನಮಗೆ ಗೊತ್ತೇ ಇಲ್ಲ. ಇದನ್ನು ಹೀಗೆ ಮೇಂಟೈನ್ ಮಾಡಿದರೆ ಆಯ್ತು. ಏನು ಹೇಳ್ತಿ? ಶ್ಯಾಮ, ನಿಂಗೆ ಪಾಪ ಪುಣ್ಯ ಇದ್ರೆ ನೋಡಿ ಬಾ, ಹೋಗು. ಪಾಪ ಪುಣ್ಯ ನಂಗೇನಿಲ್ಲ, ಊಟಿ ಟೂರ್ಗೆ ಹೋಗೋದು ನನ್ನ ಅವಶ್ಯಕತೆ. ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೇನೆ, ಇನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಹೋಗೋದೇ. ಕಾಮನ್ ಶ್ಯಾಮ, ಗಿದ್ದು ಡೈಲಾಗ್ ಅಂತ ಹೇಳಿದ್ರೆ. ವೇಟ್ 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 ವೇಟ್, ಇನ್ನು ಒಬ್ಬ ಬಾಕಿ ಇದ್ದಾನೆ. ಅವನ ಒಪಿನಿಯನ್ ಎಂತ ಅಂತ ಕೇಳುವ. ಯಾರ? ಕಮಲೇಶ? ಲೌಡ್ ಸ್ಪೀಕರ್ ಹಾಕು. ಹಲೋ ಕಮಲೇಶ್. ಹಲೋ ತೇಜಸ್ಸು, ಎಲ್ಲಿದ್ಯಾ ಕಣೋ? ಬರ್ತಾ ಇದೀನಿ ಕಣೋ. ಹೇ, ಅಭಿನವಿಗೆ ಆಕ್ಸಿಡೆಂಟ್ ಆಗಿದೆ ಕಣೋ. ಚಕ್ರಪಾಣಿ ಸರ್ನ ಮನೇಲಿದ್ದಾನೆ. ಟೂರಿಗೆ ಹೋಗುದು ಡೌಟ್ ಈಗ. ಅದೆಲ್ಲ ಆಗಂಗಿಲ್ಲ. ಟೂರಿಗೆ ಹೋಗ್ಬೇಕಂತ ಇಷ್ಟು ಕಷ್ಟಪಟ್ಟು ರೊಕ್ಕ ಸಂಪಾದನೆ ಮಾಡೇವಿ, ಈಗ ಕ್ಯಾನ್ಸಲ್ ಮಾಡಿದ್ರೆ ಹೆಂಗ? ನಾ ಹೋಗುದ ಏನ್ ಕ್ಯಾನ್ಸಲ್ ಮಾಡಕ್ ಹುಚ್ಚ? ಕಮಾನ್ ಕಣೋ, ಬೇಗ ಬಾ. ಆಯ್ತು. ಇವನ ಒಪಿನಿಯನ್ ಕೂಡ ಇದುವೇ. ಇನ್ನು 2-3 ಮಾತಿಲ್ಲ, ಹೋಗುದೇ. ಬೇಗ ಹೊರಡ್ರ. Hey Tejas, Kamalesh, Varun, Shyam, come fast. ಎಲ್ಲಿ ಕೂತ್ಕೊಳ್ಳುದಾ? ಅಕ್ಕ, ನಿನ್ನ ಗರ್ಲ್ ಫ್ರೆಂಡ್ ಇದ್ದಾರೆ, ಎಲ್ಲಿ ಕೂತ್ಕೊಂಬಾರೆ? Hello, get up. Seat is reserved. Yeah, sit. ಥ್ಯಾಂಕ್ ಯು. ಕೊಲೆ ಮಾಡಿಬಿಡ್ತೇನಾ? ತೇಜಸ್, ಟೈಮ್ ಎಷ್ಟಾಯ್ತಾ? ತೇಜಸ್, ಟೈಮ್ ಎಷ್ಟಾಯ್ತು?
ಏಯ್ ಏನೇ ಇದು ಹೊಸ ವಾಚು? ಲಾಸ್ಟ್ ವೀಕ್ ತಗೊಂಡಿದ್ದ. ಕೊಡೋ ನಂಗೆ. ತಗೋ ಮಚ್ಚ, ಯಾಕೆ ಹೇಳ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕೇಳ್ಬಾರ್ದು ಗೊತ್ತಾ? ಏ ತೇಜಸ್ ಎಲ್ಲಿಗ? ನಾನು ಯಾಕೋ ತಪ್ಪು ಮಾಡಿದೆ ಅಂತ ಅನಿಸ್ತಾ. ಹೋಗ ಮರಲ ಹೋಗ. ಹೇ ನೀ ಎಲ್ಲಿಗ? ನಾನು ಸಹ ಬರುದಿಲ್ಲ ಮಾರೆ. ಆಯ್ತಾಯ್ತು ಹೋಗು, ನಾನಿಲ್ಲಿ ಜಾಲಿ ಮಾಡ್ತೇನೆ. ಏ ಕಮಲೇಶ್ ಬಾ ಮಾರಾಯ. ಆಯ್ತು, ಸರಿ ಸರಿ ಸರಿ. ಹಾ ಸರಿ. ಎಂತ ಮಾರಾಯ, ಒಂದು ನೋಡಿಕೊಂಡು ಬರ್ಲಿಕ್ಕೆ ಆಗುದಿಲ್ವಾ? ಏನ್ ಮಚ್ಚ ನೋಡ್ಕೊಂಡ್ ಬರೋದಲ್ಲ. ಏ ಕಮಲೇಶ್ ಎಲ್ಲಿ ಹೋಗ್ತಿದ್ಯಾ? ನಾ ಬರಂಗಿಲ್ಲ, ನೀವು ಹೋಗ್ ಬನ್ನಿ. ಏನೋ ವಾಪಸ್ ಬಂದ್ಯಾ? ನೀವು ನಂಗೆ ಎಷ್ಟು ತಮಾಷೆ ಮಾಡಿದ್ರು ನನ್ನ ಫ್ರೆಂಡ್ಸೇ, ಆದ್ರೆ ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಏ ಎಲ್ಲಿಗ? ನಾನು ಹೋಗ್ತೇನೆ ಅವನನ್ನು ನೋಡ್ಲಿಕ್ಕೆ, ನೀವು ನಿಂತ್ಕೊಳ್ಳಿ. ಓ ಭಾರಿ ಅಪರೂಪದವರು, ಏನಿಲ್ಲಿವರೆಗೆ? ಫ್ರೆಂಡ್ ಅನ್ನು ನೋಡ್ಲಿಕ್ಕೆ ಬಂದ ಸರ್. ಯಾರನ್ನು? ಫ್ರೆಂಡ್. ತೂ ನಿನ್ನ ಜನ್ಮಕ್ಕಿಷ್ಟು. ಫ್ರೆಂಡ್ ಅನ್ನೋ ಶಬ್ದದ ಮೀನಿಂಗ್ ಗೊತ್ತೇನೋ ನಿಂಗೆ? ಕಷ್ಟ ಇರ್ಲಿ ಸುಖ ಇರ್ಲಿ ಜೊತೆಯಾಗಿರ್ತಾನಲ್ಲ ಅವನು ಕಾಣೋ ಫ್ರೆಂಡು. ಗೆಲುವಿನಲ್ಲೂ ಸೋಲಿನಲ್ಲೂ ಜೊತೆಯಾಗಿರ್ತಾನಲ್ಲ ಅವನು ಕಾಣೋ ಫ್ರೆಂಡು. ಅಂತ ಫ್ರೆಂಡ್ಶಿಪ್ನ ವ್ಯಾಲಿ ಗೊತ್ತಿಲ್ಲದ ನೀವು ಅದ್ಯಾವ ನಾಲಿಗೆಯಲ್ಲಿ ಫ್ರೆಂಡನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದು ಹೇಳಿದ್ಯಾ? ನಾಚಿಕೆ ಆಗೋದಿಲ್ಲ ನಿಂಗೆ? ಒಟ್ಟಿಗೆ ಕಾಲೇಜ್ ಹೋಗೋದಕ್ಕೆ ಫ್ರೆಂಡ್ ಬೇಕು, ಊರಿಗೆ ಹೋಗೋಕ್ಕೆ ಹಣ ಸಂಪಾದನೆ ಮಾಡೋದಕ್ಕೆ ಫ್ರೆಂಡ್ ಬೇಕು. ಈಗ ಕೈಗೆ ಹಣ ಬಂದ್ಮೇಲೆ ಅವನ ಕಾಲು ಮುರಿಯುತ್ತು ಅಂತ ಗೊತ್ತಾದ್ಮೇಲೆ ಈಗ ಬೇಡ ಆಯ್ತಲ್ಲ ನಿಮ್ಗೆ ಫ್ರೆಂಡ್ ಅಂತೆ? ಫ್ರೆಂಡು ಸರ್ ಅದು ಮಾತಾಡಬೇಡ. ನಿಮ್ಗೆ ಕಾಲ್ ಮಾಡೋ ಮೊದಲು ಅಭಿನವ್ ನನ್ನ ಹತ್ರ ಅರ್ಧ ಗಂಟೆ ಮಾತಾಡಿದ. ಅವನೇನು ಹೇಳಿದಂತ ಗೊತ್ತೇನೋ ನಿಂಗೆ? ಗೊತ್ತೇನೋ ನಿಮ್ಗೆ? ಏನಾಯ್ತು? ಸರ್ ಪ್ಲೀಸ್ ಸರ್, ನನ್ನ ಕಾಲು ಮುರಿದ ವಿಷಯ ಅವ್ರ ಹತ್ರ ಹೇಳ್ಬೇಡಿ ಸರ್. ಯಾಕಂದ್ರೆ ಅವರು ಕಷ್ಟಪಟ್ಟು ದುಡ್ಡು ಟೂರ್ಗೆ ಹೋಗ್ತಿದ್ದಾರೆ ಸರ್. ನನ್ನಿಂದಾಗಿ ಅವರ ಟೂರ್ ಕ್ಯಾನ್ಸಲ್ ಆಗೋದು ನನ್ಗೆ ಇಷ್ಟ ಇಲ್ಲ ಸರ್. ಅವ್ರ ಹತ್ರ ಹೇಳ್ಬೇಡಿ ಸರ್. ಅಂದ್ರೆ ಈ ವಿಷಯ ಗೊತ್ತಾದ್ರೆ ಅವ್ರನ್ನ ನೋಡೋಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಅಭಿನವ್. ಸರ್ ಖಂಡಿತವಾಗಿ ಬರ್ತಾರೆ ಸರ್. ನನ್ನಿಂದಾಗಿ ಅವರ ಹ್ಯಾಪಿನೆಸ್ ಹಾಳಾಗೋದು ನಂಗೆ ಇಷ್ಟ ಇಲ್ಲ ಸರ್. ಪ್ಲೀಸ್ ಅವ್ರ ಹತ್ರ ಹೇಳ್ಬೇಡಿ ಸರ್. ಚಿನ್ನ ಕಣವನು ತನಿಗೆ ಟೂರ್ ಹೋಗಕ್ಕೆ ಆಗದಿದ್ರು ತನ್ನ ಫ್ರೆಂಡ್ಸ್ನ ಎಂಜಾಯ್ಮೆಂಟ್ ಕ್ಯಾನ್ಸಲ್ ಆಗೋದು ಬೇಡ ಅಂತ ಹೇಳಿದಲ್ಲ. ಚಿನ್ನ ಕಣವನು ಯಾವ ಸನ್ನಿವೇಶದಲ್ಲೂ ತನ್ನ ಫ್ರೆಂಡ್ಸ್ನ ಹ್ಯಾಪಿನೆಸ್ ಬಯಸ್ತಾನಲ್ಲ ಅವನು ಕಾಣೋ ಫ್ರೆಂಡು. ಇದು ಕಾಣೋ ಫ್ರೆಂಡ್ಶಿಪ್ನ ವ್ಯಾಲಿ ಗೊತ್ತಿಲ್ಲದ ನೀವು ಈಗ ಯಾಕೆ ನೋಡಕ್ ಬಂದ್ರಿ? ಅವ ಸತ್ತಿದಾನ ಬದುಕಿದಾನ ಅಂತ ನೋಡಕ್ ಬಂದ್ರ? ಹೋಗಿ ಇಲ್ಲಿಂದ ಹೋಗಿ. ಏನಾಯ್ತು? ಸರ್ ಬಿಡಿ ಸರ್, ಬೈಬೇಡಿ ಸರ್. ಅವ್ರೇನು ತಪ್ಪು ಮಾಡಿದ್ರು ನನ್ನ ಫ್ರೆಂಡ್ಸ್ ಸರ್. ಅವರಿಗೆ ಬೈದು ನನ್ನಿಂದ ನೋಡೋಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಹಾಗಂತ ಇಲ್ಲಿ ಫ್ರೆಂಡ್ಶಿಪ್ನ ಬಿಡೋಕ್ಕಾಗಲ್ಲ ಸರ್. ಒಂದ್ಸಲ ಕ್ಷಮಿಸ್ಬಿಡಿ ಸರ್. ಇನ್ನು ಮುಂದೆ ಆ ರೀತಿ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್. ಕ್ಷಮ. ತೇಜಸ್ ಬಂದ್ರು. ಹೇಗಿದ್ಯೋ ಅಭಿನವ್? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್ ಮಾಡಿದ ತಪ್ಪಿಗೆ ಪರಿಹಾರ ಅಂತೇಳಿ ಇವನ ಅವಶ್ಯಕತೆನ ಪೂರೈಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ ಸರ್. ನಮ್ಮನ್ನು ಬಿಡಿ ಸರ್, ಪ್ಲೀಸ್ ಸರ್, ಬಿಡಿ ಸರ್.
ಶ್ಯಾಮ ಅವರೆಲ್ಲಿದ್ದಾರೆ ಕೇಳು. ಒಂದು ನಿಮಿಷ ಇಟ್ಕೋ. ಹಲೋ, ಎಲ್ಲಿದ್ದೀರಾ? ಹೇ, ಅಲ್ಲಿ ನೋಡಿರಾ? ಕಾಲ ಬದಲಾಗಬಹುದು, ಜನರೂ ಬದಲಾಗಬಹುದು, ಆದರೆ ಬಾಂಧವ್ಯ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ.